ಡಾಕ್ಟರ್ ರಾಹುಲ್ ದೇವರಾಜ್ ವೈದ್ಯರು, ಲೇಖಕರು, ಸಮಾಜ ಸೇವಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು. ನಮ್ಮ ಶಿವಮೊಗ್ಗದ ಮಂಡೇನಕೊಪ್ಪ ಎಂಬ ಹಳ್ಳಿಗ ದೇವರಾಜ್ ಮತ್ತು ಹೇಮಾವತಿ ದಂಪತಿಯ ಮಗನಾಗಿ ಜನಿಸಿರುತ್ತಾರೆ. ಇವರ ತಮ್ಮ ಹರ್ಷಿತ್ ದೇವರಾಜ್ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಡದಿ ಅದಿತಿ ರಾಹುಲ್ ಆಯುರ್ವೇದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ವಾಸವಿ ವಿದ್ಯಾಲಯ ಮತ್ತು ಪೇಸ್ ಕಾಲೇಜಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ ಮುಗಿಸಿ ನಂತರ ಬೆಂಗಳೂರಿನ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ಪದವಿ ಪಡೆದಿರುತ್ತಾರೆ. ಅನಂತರ ಭಾರತದ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾದ ಪುಣೆಯ ಸಿಂಬೋಸಿಸ್ ಹೆಲ್ತ್ ಯೂನಿವರ್ಸಿಟಿಯಿಂದ ಪಿಜಿ ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಪಿಜಿ ಇನ್ ಎಮರ್ಜೆನ್ಸಿ ಮೆಡಿಸಿನ್, ಪಿಜಿ ಇನ್ ಅಪ್ಲೈಡ್ ನ್ಯೂಟ್ರಿಷನ್ ಪದವಿಯನ್ನು ಪಡೆದಿರುತ್ತಾರೆ. ಬೆಂಗಳೂರಿನ ಐಸಿಎಡಿ ಅಕಾಡೆಮಿಯಿಂದ ಪಿಜಿ ಕಾಸ್ಮೆಟಾಲಜಿ ಪದವಿಯನ್ನ ಪಡೆದಿರುತ್ತಾರೆ. ಇವರ ಸಾಧನೆ ಮತ್ತು ಪ್ರಶಸ್ತಿಗಳು ಅಪಾರ. ಪುಷಪ್ಸ್ನಲ್ಲಿ 5 ವಿವಿಧ ವಿಶ್ವ ದಾಖಲೆಗಳು, ಕೋವಿಡ್ ರೋಗಿಗಳಿಗೆ ಮ್ಯೂಸಿಕ್ ಥೆರಪಿ ನೀಡಿದ ವಿಶ್ವದ ಮೊದಲ ವೈದ್ಯ ಎಂಬ ವಿಶ್ವ ದಾಖಲೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಇವರ ರೈಸ್ ದಿ ಬಾರ್ ಪುಸ್ತಕಕ್ಕೆ ರವೀಂದ್ರನಾಥ ಟಾಗೋರ್ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 2018ರಲ್ಲಿ ಕೊಡಗು ಹಾಗೂ ಕೇರಳದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಹಾಗೂ ಅತಿವೃಷ್ಟಿಯ ಸಂದರ್ಭದಲ್ಲಿ ತಮ್ಮ ತಂಡದೊಂದಿಗೆ ತೆರಳಿ ನೀಡಿದ ಸೇವೆ ಹಾಗೂ 30 ಕ್ಷಯ ರೋಗಿಗಳನ್ನ ದತ್ತು ಪಡೆದು ಉಚಿತ ಫುಡ್ ಕಿಟ್ ನೀಡಿ ರೋಗಿಗಳಿಗೆ ಸ್ಫೂರ್ತಿ ತುಂಬುವ ಇವರ ಕೆಲಸ ಗುರುತಿಸಿ ಇವರಿಗೆ ವೈದ್ಯ ಭೂಷಣ ಪ್ರಶಸ್ತಿ ಹಾಗೂ ವೈದ್ಯ ಗಂಧರ್ವ ಬಿರುದು ನೀಡಿ ಗೌರವಿಸಲಾಗಿದೆ. ಹಾಗೂ ಸುಮಾರು 50 ಉಚಿತ ಆರೋಗ್ಯ ಶಿಬಿರಗಳ ಆಯೋಜನೆ, ದೇಹದಾಢ್ಯ, ಸಂಗೀತ, ನಟನೆ, ರಚನೆ, ಯುವ ಸಬಲೀಕರಣ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಚೆನ್ನೈನ ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಶಿಕಾರಿಪುರದ ಹಿತ್ತಲ ಸರ್ಕಾರಿ ಆಸ್ಪತ್ರೆ ಹಾಗೂ ಶಿವಮೊಗ್ಗ ನಗರದ ಊರುಗಡೂರು ಆಸ್ಪತ್ರೆಯಲ್ಲಿ 2 ವರ್ಷ ಸರ್ಕಾರಿ ವೈದ್ಯಾಧಿಕಾರಿಯಾಗಿ ಹಲವಾರು ಗಮನಾರ್ಹ ಕಾರ್ಯ ಮಾಡಿರುತ್ತಾರೆ. ಬೆಳಗ್ಗೆ ತಮ್ಮ ವಿವಿಧ ಕಾರ್ಯಗಳಲ್ಲಿ ಮಗ್ನರಾಗುವ ಇವರು ಸಂಜೆ 4:10ರವರೆಗೆ ತಮ್ಮ ಹಳ್ಳಿಯ ಕ್ಲಿನಿಕ್ನಲ್ಲಿ ಕೇವಲ 50 ರೂಪಾಯಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಹಾಗೂ ಅಗತ್ಯ ಔಷಧಿ ಒದಗಿಸುವ ಇವರು ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುತ್ತಾರೆ. ಶಿವಮೊಗ್ಗದ ಕುಂಸಿ ಗ್ರಾಮದಲ್ಲಿ ಇವರನ್ನ ಮನೆ ಮಗ ಅಂತಾನೆ ಕರೀತಾರೆ. ಮಂಡೇನಕೊಪ್ಪ ಎಂಬ ಪುಟ್ಟ ಹಳ್ಳಿಯ ಯುವಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವುದು ಮಲೆನಾಡಿನ ಹಾಗೂ ಕರುನಾಡಿನ ಹೆಮ್ಮೆಗೆ ಸರಿ.